ಕರು ಹೊಟ್ಯಾಗ ಖಾಲಿ ಆಗಿತ್ತು ರೀ. ಅದು ಡಾಕ್ಟ್ರ್ ಭಾಳ. ಎಲ್ಲರಿಗೆ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ಮಾರ್ನಿಂಗ್ 5:15ಗೆ ವ್ಲಾಗ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಬೆಳಗ್ಗೆ ಅಂಗಳ ಬಾಗ್ಲ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕೊಂಬಂದಿರಿ. ಅಲ್ಲಿ ಶೆಡ್ಡನ್ನು ಕದ ತೆಗೆದು ಅದನ್ನು ಕಸ ಹೊಡೆದು ನೀರು ಹಾಕಿ ಬಂದಿರಿ. ಎಷ್ಟು ಮನೆ ಕಸ ಹೊಡೆದೆ. ಚಹಾ ಮಾಡ್ಕೊಂಡು ಕುಡಿದ್ವಿ. ಈಗ ನಮ್ಮ ಮನೆಯಾರು ಹೋಗ್ಯಾರ್ರಿ ಶೆಡ್ಡಿಗೆ. ಎಲ್ಲ ಸಗಣಿ ಚೆಲ್ಲಿ ಹೆಣ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರ್ರಿ. ಬರ್ರಿ ನನ್ನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ರೀ, ಮಾರ್ನಿಂಗಿಂದ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಿಮಗೆ ಚಲೋ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇಷ್ಟು ಮನೆಯೂ ಕಸ ಹೊಡೆದ್ರಿ. ಇವಾಗ 6 ಗಂಟೆ ಆಗೈತೆ ರೀ ಟೈಮ್. ಬಾಂಡೆ ಎಲ್ಲ ರಾತ್ರಿನ ತೊಳೆದಿಟ್ಬಿಟ್ಟಿದ್ನಿ ರೀ. ಇವನ್ನ ಸೆಲ್ಫಿಗೆ ಹಾಕ್ಕೋಬೇಕಷ್ಟೇ ರೀ. ಈಗ ಬೆಳಗ್ಗೆ ಭಾಳ ಥಂಡಿರುತ್ತಲ್ಲ ರೀ, ಹೀಗಾಗಿ ರಾತ್ರಿನ ಬಾಂಡೆ ತಿಕ್ಕಿಟ್ಬಿಟ್ಟಿರ್ತೀನಿ ರೀ. ಎಲ್ಲನೂ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟಿರ್ತೀನಿ. ಈಗ ಬಾಯ್ಲರಿಗೆ ಉರಿ ಹಾಕಿಬಿಡ್ತೇನೆ ರೀ. ಅಂದ್ರೆ ಇವತ್ತು ಸಂಡೇ ಸಮೂ ಸುಜ್ಜು ಮನ್ಯಾಗ ಇರ್ತಾರೆ. ಒಂದು ಸ್ವಲ್ಪ ಲೇಟಾಗಿನ ಹಚ್ಚಾತೇನೆ ರೀ. ನನಗೆ ಡೈಲಿ ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗೋದಿಲ್ಲ ರೀ. ಬೇಗ ಹೋಗ್ಬಿಡ್ತಾರೆ ಸುಜ್ಜು ಸಮೂ. 8 ಗಂಟೆ ಅಂದ್ರೆ ರೆಡಿ ಆಗ್ಬೇಕು ರೀ ಅವರು. ಹೀಗಾಗಿ ನಾನು ಮಾರ್ನಿಂಗ್ ವ್ಲಾಗ ಮಾಡೋದಿಲ್ಲ ರೀ. ಅವ್ರು ಹೋದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ. ಬರೀ ಇವತ್ತಿನ ನಮ್ಮ ರೂಟೀನ್ ಯಾವ ಥರ ಐತೆ ಅಂತ ನೋಡ್ರಿ.
ಹೇಳು ಏನಾಯ್ತು? ನಾನು ಒಲೆ ಹಚ್ಕೊಂಡು ಹಾಲು ಕಾಯಕ್ಕಿಟ್ನಿ ರೀ. ಹಾಲು ಕಾಯಿ ಹೊಡೆದ ಪಡ್ಡಿಗೆ ಹಾಕೇನ್ರಿ ಇವತ್ತು ಸಂಡೆ ಎಲ್ಲ. ಹಿಟ್ಟು ಚೆನ್ನಾಗಿ ಉಬೇತ್ರಿ. ಇವಾಗ ಮನ್ಯಾನ ಉದ್ದಿನ ಬೇಳೆ ಅಲ್ರಿ, ಒಂದು ಸ್ವಲ್ಪ ಕಪ್ ಅನ್ಸಾತತಿ. ಮೊನ್ನೆ ಉದ್ದಿನ ಬೇಳೆ ಒಡೆದ್ನಿಲ್ರಿ, ಅವನ್ನ ಹಾಕ್ಕೊಂಡಿದ್ದೆ. ಹಿಟ್ಟು ಈಗ ಥಂಡಿ ದಿನ ಅಂದ್ರೂ ಮಸ್ತ್ ಚಲೋ ಉಬೇತ್ರಿ ಹಿಟ್ಟು. ಈ ಥರ ಹಿಟ್ಟು ಉಬ್ಬಿ ಬಂದ್ರನ ಪಡ್ಡು ದೋಸೆ ಚಲೋ ಆಗ್ತಾವ್ರಿ. ಎಷ್ಟು ಬೇಕು ಅಷ್ಟನ್ನಷ್ಟು ಹಾಕ್ಕೊಂಡು ಉಳ್ದದ್ದು ಫ್ರಿಜ್ನಾಗ ಇಡ್ತೇನೆ ರೀ, ಮತ್ತು ನಾಳೆ ಮಾಡಕ್ಕೆ ಬರುತ್ತೆ. ಇದಕ್ಕೆ ಉಪ್ಪು ಸೋಡಾ ಪುಡಿ ಹಾಕ್ಕೊಳಿಕ್ಕಂದ್ರಿ 2-3 ದಿವ್ಸನೂ ಮಾಡ್ಕೋಬೋದ್ರಿ. ಉಪ್ಪು ಸೋಡಾ ಪುಡಿ ಹಾಕಿಬಿಟ್ರೆ ಹುಳಿ ಬಂದ್ಬಿಡುತ್ತೆ, ಬೇಗ ತಿನ್ನಕ್ಕಾಗೋದಿಲ್ಲ ರೀ. ಒಂದು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕ್ಕೊಂಡು ಪಡ್ಡು ಹಾಕ್ಕೋತೇನೆ ರೀ. ಈಗ ಹಾಲು ಕಾದ್ಮೇಲೆ ಚಟ್ನಿಗೆ ರೆಡಿ ಮಾಡ್ಕೋತೀನಿ. ಹಾಲು ಕಾಯಿ ಹೊಡೆದು ಬೆನ್ನಿ ಬಂದಿರ್ತೇನೆ ರೀ, ಇದನ್ನು ತಕ್ಕೊತೀನಿ. ತಕ್ಕೊಂಡು ನಾನು ಚಟ್ನಿ ಮಾಡ್ಕೊಳಕ್ಕೆ ಹಸಿ ಕೊಬ್ಬರಿ ತೊಗೊಂಡಿನ್ರಿ. ಈಗ ಜಸ್ಟ್ ಕಾಯಿ ಹೊಡ್ಕೊಂಡು ಪೀಸ್ ಮಾಡಿಕೊಂಡೆ. ಆಮೇಲೆ ಒಂದು ಸಣ್ಣ ಬಟ್ಲ ಪುಟಾಣಿ ಹಾಕ್ಕೊಂಡೀನಿ. ಉಪ್ಪು, ಸಕ್ಕರೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊತೀನಿ ರೀ. ನಾನು ಚಟ್ನಿ ಮಾಡ್ಕೊತೀನಿ. ಪಟ್ಟಿನ ಹಂಚೂ ಇಟ್ಟೇನಿ ರೀ. ಹಾಲು ಕಾಯಿಸಿ ತೆಗೆದೆ ಮತ್ತು ಆಮೇಲೆ ಇದ್ರ ಮೇಲೆ ಕಿಚನ್ ಮ್ಯಾಗ ಇಡ್ತೀನಿ, ಅಂದ್ರೆ ಚಲೋ ಕೆನಿಗೆ ಇರ್ತೈತೆ ರೀ.
ಇವನ್ನ ಬ್ಯಾಳಿ ಹೊಡಿಬೇಕ್ರಿ. ಮತ್ತು ಕಲ್ಲಾಗ ಒಡೆದು ಇವನ್ನ ಉಂಡಿ ಮಾಡಾಕಂತೇಳಿ ಹುರಿಯಾತನ್ರಿ. ಇದು ಫುಲ್ ದಪ್ಪ ಐತ್ರಿ ಬಾಳಿಗೆ, ಒಟ್ಟ ಹೊತ್ತಂಗಿಲ್ಲ, ಕಪ್ಪಾಗಂಗಿಲ್ರಿ, ಭಾಳ ಚಂದ ಹುರಿತಾವ. ಇವು ಹೆಸರಿನ ಬೇಸನ್ ಉಂಡಿ ಮಾಡಾಕ ಹುರಿಯಾಕತ್ತೇನ್ರಿ. ಭಾಳ ಹೆಲ್ದಿ ಫುಡ್ ರೀ ಇವು. ಮಕ್ಕಳಿಗೆ ಆತ, ಮನ್ಯಾಗ ವಯಸ್ಸಾದವ್ರಿಗೆ ಆತ, ಆರ್ಗ್ಯಾನಿಕ್ ಬೆಲ್ಲ ಹಾಕಿ ತುಪ್ಪ ಹಾಕಿ ಉಂಡಿ ಕಟ್ಬೇಕ್ರಿ ಇವನ್ನ. ಭಾಳ ಹೆಲ್ದಿ ಇದೆ, ತಂಪನೂ ಆಗ್ತೈತ್ರಿ ಇದ್ರಲಿಂದ. ಇವತ್ತು ಲೇಬರ್ ಒಬ್ಬರ ಬಂದಿದ್ದರಿ. ಬೆಳಿಗ್ಗೆ ನಮ್ಮ ಮನೆಯವರು ಅವರು ಹಿಂಡ್ಕೊಂಡು ಪೂರ್ತಿ ಎಲ್ಲ ಅಕ್ಕಿ ಸ್ವಚ್ಛ ಮಾಡಿದ್ರು. ಇದು ಆಕಳಿಗೆ ಒಂದು ಸ್ವಲ್ಪ ಆರಾಮಿಲ್ರಿ, ಕರು ಹಾಕಿಂದ ಒಂದು ಸ್ವಲ್ಪ ಯಾಕೋ ಭಾಳ ತ್ರಾಸ ಆತ್ರಿ ಇದಕ್ಕೆ. ಇದು ನೋಡ್ರಿ ಅಲ್ರಿ, ದೊಡ್ಡ ಆಕಳಿತ್ತು, ಭಾಳ ಪಾಪ ಇದಾತು. ಇದಕ್ಕೆ ಕರು ಹೊಟ್ಯಾಗ ಖಾಲಿ ಆಗಿತ್ತು ರೀ. ಇದು ಡಾಕ್ಟ್ರ್ ಭಾಳ ಪ್ರಯತ್ನ ಮಾಡಿ ಉಳಿಸಿದ್ರಿ ಇದನ್ನು. ಆಕಳನ ಉಳ್ದಿದ್ದಲ್ರಿ ಇದು. ಹಂಗೆ ನೋಡಿದ್ರೆ ಇದು 12 ಲೀಟ್ರ್ ಹಿಂಡ್ತೈತಂತ ಹೇಳಿದ್ರಲ್ರಿ, ಅದ ಆಕಳ್ರಿ ಇದು. ಚಲೋನೇ ಇತ್ತು ರೀ ತಂದಾಗ, ಬಟ್ ಏನಾತ ಅನ್ನೋದು ಗೊತ್ತಾಗಲ್ದು. ಎಲ್ಲ ಹೊಟ್ಟು ತಿಂತೈತ್ರಿ, ಫುಡ್ ಇಟ್ಟರೆ ತಿಂತೈತಿ, ನೀರು ಕುಡಿತೈತಿ, ಬಟ್ ಮ್ಯಾಲೆ ಏಳವಲ್ರಿ ಇದು. ಆಕಳ ಉಳಿಸ್ಕೊಳಕ್ಕೆ ಭಾಳ ಪ್ರಯತ್ನ ಪಟ್ಟಿವ್ರಿ ನಾವು. ನೋಡೋಣ ಏನಾಗ್ತೈತಿ. ಭಾಳ ಅಂದ್ರೆ ಭಾಳ ಪ್ರಯತ್ನ ಪಟ್ಟೇವ್ರಿ. ಮತ್ತು ಏನು ಕೈ ಮೀರಿ ಆದಮೇಲೆ ಏನೂ ಮಾಡೋಕ್ಕಾಗೋದಿಲ್ಲಲ್ರಿ. ಚೆನ್ನಾಗೇ ಇತ್ತದ ಆಕಳ, ಅದು ಏನಾಯ್ತೋ ಗೊತ್ತಿಲ್ಲ. ನಮ್ಮ ಸುಜ್ಜು ಅಂತ ಇಟ್ಟೇವ್ರಿ ಇದಕ್ಕೆ ಹೆಸರು. ನಮ್ಮ ಸುಜ್ಜಯ್ಯನ ಹೆಸರು ಇಟ್ಟೇವಿ ಇದಕ್ಕೆ. ಫುಲ್ ಆ್ಯಕ್ಟಿವ್ ಐತ್ರಿ ಇದು. ಹೋರಿದೆ ಇದು. ಒಂದು 20 ದಿನದ ಮೇಲೆ ಆತಲ್ರಿ ಕರು. ನೋಡುಣ್ರಿ ಏನಾಗ್ತದೆ ಆಗಲಿ. ಆರಾಮಾದ್ರಂತೂ ಚಲೋನ ಆತು. ಭಾಳ ಬೇಜಾರು ಅನ್ಸಾತೈತೆ ನಮ್ಗೆ. ಚಲೋ, ಭಾಳ ಚಲೋ ಅಂತ ಹೇಳಿ ತೊಗೊಂಬಂದಿದ್ವಿ ಅದನ್ನ ಆಕಳನ. ಏಯ್ ಸುಜ್ಜು ಸುಜ್ಜು ಸುಜ್ಜು. ಇದು ಹೊಟ್ಟೆ ಎಲ್ಲ ಪೂರ್ತಿ ಖಾಲಿ ಮಾಡಿ ಕ್ಲೀನ್ ಮಾಡ್ಯಾವ್ರಿ ಇದನ್ನು. ಅಂದ್ರೆ ಇದನ್ನು ನಮ್ಮ ಮನೆಯವ್ರು ಕಾಂಕ್ರೀಟ್ ಹಾಕಿಸ್ತಾರಂತ. ಹೋಸತಿ ಬ್ಯಾಸ್ಗ್ಯಾಗ ಫುಲ್ ಮಳೆ ಜೋರು ಆಕತ್ತಲ್ರಿ, ಅವಸರ ಮಾಡಿ ಹಂಗೆ ಹೊಟ್ಟೆ ಒಳಗೆ ಹಾಕೊಂಡ್ಬಿಟ್ವಿ. ಇವಾಗ ಇದನ್ನು ಉಸುಗೆ ಹಾಕಿ ಫುಲ್ ಗಟ್ಟಿ ಮಾಡ್ಯಾರ್ರಿ ಇದನ್ನು. ಇದ್ರ ಮೇಲೆ ಏನೋ ಕಲ್ಲು ಹೊಂದಿಸ್ತೇನೆ ಅಂತಾರೆ, ಒಮ್ಮೆ ಈ ಥರ ಕಾಂಕ್ರೀಟ್ ಮಾಡಿಸ್ತೇನೆ ಅಂತಾರೆ. ಏನು ಮಾಡಿಸ್ತಾರೋ ಗೊತ್ತಿಲ್ಲ ರೀ. ಸುಜ್ಜು ಸುಜ್ಜು.
ಇವು ಹುರಿದಿರೋ ಹೆಸರನ್ನ ಕಲ್ಲಾಗ ಬೆಳೆ ಹೊಡಿಬೇಕ್ರಿ. ಹೊಡೆದು ಇವನ್ನ ಸ್ವಚ್ಛ ಮಾಡಿ ಗಿರ್ನಿಗೆ ಹಿಟ್ಟು ಮಾಡ್ಸಕ್ಕೆ ಕೊಡ್ಬೇಕ್ರಿ. ಆಮೇಲೆ ಉಂಡೆ ಕಟ್ಟಕ್ಕೆ ರೆಡಿ ಆಗ್ತೈತೆ ರೀ ಇದು.